ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 2 o'clock ಮೇಲಾಗಿದೆ. ನಾನು ಮತ್ತು ನನ್ನ ಸಿಸ್ಟರ್ ಇಬ್ಬರು ನಮ್ಮ ಆಂಟಿ ಮನೆ ಇಲ್ಲೇ ಇರೋದು. ಅವ್ರ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಅಲ್ಲಿಗೆ ಹೋಗಿ ಮಾಮೂಲಿ ನಾವು ಡೈಲಿ ಹೋಗ್ತೀವಿ. ಇವಾಗ ಸುಮಾರು 1 ತಿಂಗಳು ಮೇಲಾಗೋಗಿತ್ತು, ಹೋಗೇ ಇರಲಿಲ್ಲ. ಅವರು ಯಾಕೆ ಬಂದೇ ಇಲ್ಲ, ನೀವು ಬಂದೇ ಇಲ್ಲ ಅಂತ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಇವತ್ತು ಹೋಗೋಣ ಅಂತ ಹೋಗಿದ್ವಿ. ಬಟ್ ಅವರು ಇರಲಿಲ್ಲ, ಅವ್ರ ಅಕ್ಕ ಇದ್ದರು. ಅದಕ್ಕೆ ಅವ್ರ ಹತ್ರನೇ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅಲ್ಲೇ ಟೈಮ್ ಪಾಸ್ ಮಾಡಿಕೊಂಡು ಅಲ್ಲೇ ಒಂದು ಅರ್ಧ-ಮುಕ್ಕಾಲು ಗಂಟೆ ಇದ್ದು ಮತ್ತು ಮಾಮೂಲಿ ನನ್ನ ಮಗಳು ಮತ್ತು ಮಗ ಮತ್ತು ನನ್ನ ಸಿಸ್ಟರ್ ಮಗಳು ಇಬ್ಬರು ಒಂದು ರೌಂಡ್ ಕರ್ಕೊಂಡು ಹೋಗಿ ಅಂತ ದಿನ ಪೀಡಿಸ್ತಾರೆ ಬೈಕಲ್ಲಿ. ಅದಕ್ಕೆ ಸುಮ್ಮನೆ ಒಂದು 2 ಕಿಲೋಮೀಟ್ರು ಬೈಕಲ್ಲಿ ರೈಡ್ ಕರ್ಕೊಂಡು ಹೋಗಲೇಬೇಕು ಡೈಲಿ. ಅದರಿಂದ ಕರ್ಕೊಂಡು ಹೋಗಿದ್ದು ಅಲ್ಲೇ ಮಾತಾಡಿಕೊಂಡು ಬರ್ತಾಯಿದ್ದೀವಿ. ಇವಾಗ ಇನ್ನೇನು ಮಾಡೋಕ್ಕಾಗುತ್ತೆ, ಹಾಗೆ ಅಲ್ಲೇ ಮಾಮೂಲಿ ಹೋಗ್ತಾ ಇರ್ತೀವಲ್ಲ ಅದೇ ರೂಟಲ್ಲಿ ದಿನ. ಅದರಿಂದ ಅಲ್ಲೊಂದು ಸ್ವಲ್ಪ ಜನ ಪರಿಚಯ ಇದ್ದಾರೆ. ಅಂಕಲು ಅವರನ್ನು ಮಾತಾಡಿಸ್ಕೊಂಡು ಏನೋ ಮೇಯಿಸ್ತಾಯಿದ್ರು. ಹಾಗೆ ಮಾತಾಡಿಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ನಿಂತಿದ್ದು ಬಂದ್ವಿ. ನಮ್ಮದು ಅರಿಶಿನ ಇವಾಗ ಹೂಬಿಟ್ಟಿದೆ. ಮಾರ್ಲಮಿ ಪಕ್ಷ ಅಲ್ವಾ, ಇವಾಗ ಈ ಟೈಮ್ಗೆ ಹೂಬಿಡುತ್ತೆ. ಅದನ್ನು ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಆಮೇಲೆ ಇನ್ನು ಈ ಥರ ಬಂದಿದೆ ಇವಾಗ ಅರಿಶಿನ. ಸ್ವಲ್ಪ ತರಗಮರೇನು ಬಿದ್ದುಬಿಟ್ಟಿದೆ ಅಷ್ಟೇ ಇವಾಗ ಸ್ಟಾರ್ಟಿಂಗು. ಇನ್ನು ಬಾಕಿದೆಲ್ಲ ಚೆನ್ನಾಗಿದೆ. ಹಾಗೆ ನವಿಲುಗಳು ಬಂದಿದ್ವು ನಮ್ಮ ತೋಟದಲ್ಲಿ 2-3. ಅದನ್ನು ನೋಡ್ತಾ ನಿಂತಿದ್ವಿ ಬದನೆ ಹೊಲದಲ್ಲಿ. ಇವಾಗ ಹೂ ಬಂದಿದೆ ಬದನೆ. ಇನ್ನೇನು ಕಳೆ ಕೀಳಿಸ್ಬೇಕು, ಕಳೆ ತುಂಬ ಬಂದುಬಿಟ್ಟಿದೆ. ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಎಲ್ಲರೂ ನನ್ನ ಪೇಜ್ನ ಫಾಲೋ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಮತ್ತು ಇದನ್ನೆಲ್ಲ ನೋಡಿಕೊಂಡು ಬದನೆ ಇವಾಗ ಹೂ ಬಂದಿದೆ, ಇದನ್ನೆಲ್ಲ ನೋಡ್ಕೊಂಡು ಬರ್ತಾಯಿದ್ವಿ. ನೈಟ್ ನಮ್ಮ ತೋಟದಲ್ಲಿ ಚಿರತೆ ಬಂದಿತ್ತು, ಅದರದ್ದೇ ಹೆಜ್ಜೆ ಗುರುತುಗಳಿದು. ಬಟ್ ಪೂಜೆ ಮಾಡ್ತಿದ್ರು. ಇವತ್ತು ಸೋಮವಾರ ಅಲ್ವಾ, ಅದಕ್ಕೆ ಬೆಳಗ್ಗೆ ಮಾಡೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಸಾಯಂಕಾಲ ಪೂಜೆ ಮಾಡ್ತಾಯಿದ್ರು. ಮಾಡಿ ಮುಗಿಸಿ ಇನ್ನೇನು ಸ್ವೀಟ್ ಏನಾರು ಮಾಡಬೇಕಲ್ಲ ಪೂಜೆ ಮಾಡಿದರೆ, ಅದಕ್ಕೆ ಸಕ್ಕರೆ ಬಾಳೆಹಣ್ಣು ಮಾಡಿದರು. ಹಾಗೆ ಸ್ನ್ಯಾಕ್ಸ್ಗೆ ಅಂತ ನನ್ನ ಸಿಸ್ಟರು ನಿಪ್ಪಿಟ್ಟು ಮಾಡ್ತಾಯಿದ್ಲು ಸಾಯಂಕಾಲ. ಹಾಗೆ ಮಾಡಾದ್ಮೇಲೆ ಹಸು ಕರೆಯೋದ ಅಂತ ನಮ್ಮತ್ತೆ ಇದನ್ನು ಮುದ್ದು ಹೋದ್ರು. ಇದು ನಮ್ಮನೆ ಗೌರಿ, ತುಂಬ ಕ್ಯೂಟಾಗಿದ್ದಾಳೆ. ಇದು ಚಂದಿಲ್ಲ, ಯಾಕೆ ಕರುವೆ ಇದೆ, ಹಸು ಕರೆಯೋಣ ಅಂತ ಹೋದ್ರು. ಹಾಗೆ ನಾನು ವಿಡಿಯೋ ಮಾಡ್ತಾಯಿದ್ದೆ ಸುಮ್ಮನೆ ತಮಾಷೆಗೆ ಅಂತ. ಅದು ಅಲ್ವಾ ಹಸು, ಹಂಗೆ ಹಿಂಗೆ ಅಂದ್ಕೊಂಡು ತಮಾಷೆ ಮಾಡ್ತಾಯಿದ್ದೆ ನಮ್ಮ ಅತ್ತೆನ. ಹಂಗೆ ಅವರು ಕರಿತಿದ್ರು. ಇದೇನು ಮಾಡಲ್ಲ, ತುಂಬ ಸೌಭ್ಯ, ಒಂಚೂರು ಏನು ಒದೆಯೋದಾಗಲಿ ಗುದ್ದೋದಾಗಲಿ ಏನು ಮಾಡಲ್ಲ ಅಂತ ಹೇಳ್ತಾಯಿದ್ರು. ಹಾಗೆ ಅವರು ಹಾಲು ಕರಿತಿದ್ರು, ಹಂಗೆ ನಾನು ವಿಡಿಯೋ ಮಾಡ್ಕೊತಾ ನಿಂತಿದ್ದೆ. ಒಳ್ಳೆ ಹಸುಗಳು, ಒಂದು ಗುದ್ದಲ್ಲ ನಮ್ಮ ಮನೇಲಿ ಇರೋದು. ಇದಂತೂ ಒಂಚೂರು ಗುದ್ದಲ್ಲ, ಸುಮ್ಮನೆ ನಿಂತಿರುತ್ತೆ. ಸುಮ್ಮನೆ ನನ್ನ ಜೊತೆ ಸೆಲ್ಫಿ ಎಲ್ಲ ತಗೊಳುತ್ತೆ, ಏನು ಮಾಡಲ್ಲ. ಆಮೇಲೆ ನಾನು ಮತ್ತು ನನ್ನ ಸಿಸ್ಟರ್ ಇಬ್ಬರೂ ವಾಕಿಂಗ್ ಹೋಗೋಣ ಅಂತ ಅಂದ್ಕೊಂಡು ಇವಾಗ ವಾಕಿಂಗ್ ಹೋಗ್ತಾ ಇದ್ದೀವಿ. ಅವಳು ಮತ್ತು ನನ್ನ ಮಕ್ಕಳು ಇಬ್ಬರು ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ಬರ್ತಾಯಿದ್ದಾರೆ. 4 ಜನನೂ ವಾಕಿಂಗ್ ಹೋಗ್ತೀವಿ. ಮಾಮೂಲಿ ಡೈಲಿ 5 o'clock ಮೇಲೆ ವಾಕಿಂಗ್ ಹೋಗ್ತೀವಿ. ಆ ಟೈಮಿಗೆ ಕರೆಕ್ಟಾಗಿ ವಾಕಿಂಗ್ ಹೋಗ್ತಾಯಿದ್ದೀವಿ. ಇವತ್ತು 1 ಕಿಲೋಮೀಟ್ರ್ವರೆಗೂ ವಾಕಿಂಗ್ ಮಾಡೋದು ದೇಹಕ್ಕೆ ತುಂಬ ಒಳ್ಳೆಯದು. ಡೈಲಿ ಮಾಡಬೇಕು, ಒಂದು ದಿನವೂ ಮಿಸ್ ಮಾಡಬಾರ್ದು. ಮಾಡ್ತಿದ್ದೀವಿ ಅಂದಮೇಲೆ ಅದಕ್ಕೋಸ್ಕರ ನಾವು ದಿನ ಹೋಗ್ತೀವಿ. ರೋಡಲ್ಲಿ ತುಂಬ ವೆಹಿಕಲ್ಸ್ ಜಾಸ್ತಿ ಇದ್ರಿಂದ ನೋಡ್ಕೊಂಡು ಹೋಗ್ತಾ ಇದ್ವಲ್ಲ, ಮಕ್ಕಳು ಬೇರೆ ಇದ್ವಲ್ಲ, ಅದಕ್ಕೆ ಸ್ವಲ್ಪ ಹುಷಾರಾಗಿ ಹೋಗ್ತಾ ಇದ್ವಿ. ಇಲ್ಲಾಂದ್ರೆ ನಾವಿಬ್ಬರೇ ಹೋಗೋದು ವಾಕಿಂಗ್ಗೆ. ಅವರಿಬ್ಬರನ್ನ ಕರ್ಕೊಂಡು ಹೋಗಲ್ಲ, ಯಾಕಂದರೆ ಅಲ್ಲಿ ವೆಹಿಕಲ್ಸು ತುಂಬ ಬರ್ತವೆ.
ನಾವಿಬ್ಬರು ಹೋಗಿ ವಾಕಿಂಗ್ ಮಾಡ್ಕೊಬರ್ತೀವಿ. ನನ್ನ ಹಸ್ಬೆಂಡ್ ಹೋಗ್ತಾಯಿದ್ರು ತೋಟಕ್ಕೆ, ಹಾಗೆ ಸುಮ್ಮನೆ ವೀಡಿಯೋ ಮಾಡಿಕೊಂಡೆ ನೋಡೋಣ ಅಂತ ಅಂದ್ಬಿಟ್ಟು. ವಾಕಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ.